ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಒಂದು ಹೊಸ ವೀಡಿಯೋ ಜೊತೆ ನಾನು ಬಂದಿದ್ದೇನೆ ಮ್ಯಾಂಗ್ಳೂರಿನ ಸ್ಪೆಷಲ್ ಪ್ಲೇಸಿಗೆ, ಮ್ಯಾಂಗ್ಳೂರಿನ ಒಂದು ಬೀಚಿಗೆ, ಪಣಂಬೂರು ಬೀಚಿಗೆ ಬಂದಿದ್ದೇನೆ. ನಾನು ಪಣಂಬೂರು ಬೀಚಲ್ಲಿದ್ದೇನೆ ನಾನೀಗ. ನೀವು ನೋಡ್ಬೋದು, ಇದುವೇ ಪಣಂಬೂರು ಬೀಚ್. ನೀರಿಗೆ ಹೋಗಲಿಕ್ಕೆ ಬಿಡಲ್ಲ, ಅಂದರೆ ಈಗ ಆಫ್ಟರ್ನೂನ್ ಆಗಿದೆ, ಅಲ್ಲಿ ಬೈತಾರೆ, ಸೆರೆ ಎಲ್ಲ ದೊಡ್ಡ ಬರ್ತಾ ಉಂಟಲ್ಲ, ಅದಕ್ಕೆ ನೀರಿಗೆ ಹೋಗಲಿಕ್ಕೆ ಬಿಡಲ್ಲ. ನಾವಿಲ್ಲೇ ನಿಂತಿದ್ದೇವೆ. ನೀವು ನೋಡ್ಬೋದು, ಪಣಂಬೂರು ಬೀಚ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಎಂಡ್ ಆಗ್ತದೆ. ಇದುವೇ ಪಣಂಬೂರು ಬೀಚ್. ಅಲ್ಲೆಲ್ಲ ಮಕ್ಕಳ ಆಟ ಆಡುವಾಗಲಿ, ದೊಡ್ಡವರು ಆಟ ಆಡುವವರೆಲ್ಲ ಇದ್ದಾರೆ. ಅಲ್ಲಿ ನೋಡಬೇಕಾದ್ರೆ ಇನ್ನೊಂದು ಜೂಲ ಥರ ಉಂಟು ಅಂತ, ಗೊತ್ತಿಲ್ಲ ಅದೆಂತ ಅಂತ. ಆಟ ಆಡೋದಾ ಅಲ್ಲ ಎಂಥ ಬೀಚಿದು ಕೆಲಸದ ಏನಂತ ಗೊತ್ತಿಲ್ಲ. ಇಲ್ಲೆಲ್ಲ ಶಾಪ್ಸ್ ಎಲ್ಲ ಉಂಟು, ಅಲ್ಲಿ ಸಹ ಕೆಲವು ಶಾಪ್ಸ್ ಎಲ್ಲ ಉಂಟು. ಆಚೆ ಬೈಕಂಪಾಡಿ ಫ್ಯಾಕ್ಟ್ರಿ, ಈಚೆ ಮ್ಯಾಂಗ್ಳೂರು ಪೋರ್ಟು. ಇದೇ ಪಣಂಬೂರು ಬೀಚ್. ಈ ಬೀಚಿನ ಸಹ ಲೊಕೇಶನ್ ನಾನು ಹಾಕಿರ್ತೇನೆ ನಂದು ಡಿಸ್ಕ್ರಿಪ್ಷನಲ್ಲಿ. ಈ ಬೀಚಿಗೆ ಬರುವುದಾದ್ರೆ ನೀವು ಒಂದು 4 ಗಂಟೆ ನಂತರ ಬನ್ನಿ, ಅಂದರೆ ಮಧ್ಯಾಹ್ನ ವೇಳೆ ಬಂದರೆ ನೀರಿಗೆಲ್ಲ ಹೋಗಲಿಕ್ಕೆ ಬಿಡಲ್ಲ. ಸಂಜೆ ಬಂದರೆ ನೀರಿಗೆಲ್ಲ ಹೋಗಲಿಕ್ಕೆ ಬಿಡ್ತಾರೆ. ಹಾಗೆ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಉಂಟಲ್ಲ ಮಕ್ಕಳಿಗೆಲ್ಲ, ಅದೆಲ್ಲ ಸಂಜೆ ಓಪನ್ ಆಗ್ತದೆ. ಈಗ ಎಲ್ಲ ಕ್ಲೋಸ್ ಉಂಟು. ಈಗ ಸಹ ಜನ ಇದ್ದಾರೆ, ತುಂಬ ಜನ, ಆದರೆ ಯಾರನ್ನು ನೀರಿಗೆ ಹೋಗಲಿಕ್ಕೆ ಬಿಡಲ್ಲ. ಅಲ್ಲಿ ವಿಸಿಲ್ ಹಾಕಿ ಸ್ಟಾಪ್ ಮಾಡ್ತಾರೆ. ಸೊ ನೀವು ಬರೋದಾದ್ರೆ 4 ಗಂಟೆಗೆ ಬನ್ನಿ. ತುಂಬ ಒಳ್ಳೆ ಉಂಟು ಪಣಂಬೂರು ಬೀಚ್, ಒಂದು ಫೇಮಸ್ ಪ್ಲೇಸ್ ಮ್ಯಾಂಗ್ಳೂರ್ದು ಪಣಂಬೂರು ಬೀಚ್. ಆ ಬೀಚಿನ ಲೊಕೇಶನ್ ನಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಲಾಸ್ಟ್ ಟೈಮ್ ನಾನು ಒಂದು ಚಿತ್ರಪುರ ಬೀಚಿದು ವೀಡಿಯೋ ಹಾಕಿದ್ದೆ. ಅದು ಚಿತ್ರಪುರ ಬೀಚ್ ಅಲ್ಲಿರೋದು ಆಚೆ ಸೈಡ್. ಇದು ಪಣಂಬೂರು ಬೀಚ್. ಮಿಡಲಲ್ಲಿ ಒಂದು ಕೊಡಿಯಲ್ ಬೀಚ್ ಅಂತ ಒಂದು ಬೀಚ್ ಉಂಟು. ಈ ಸೈಡ್ ಬೀಚ್ ಪಣಂಬೂರು ಬೀಚ್. ಆಚೆ ಮ್ಯಾಂಗ್ಳೂರು ಫೋರ್ಟ್ ಉಂಟು, ಶಿಪ್ ಎಲ್ಲ ಬರ್ತದೆ. ಅದರ ಆಚೆ ತಣ್ಣೀರ್ಬಾವಿ ಬೀಚ್ ಉಂಟು. ಎಲ್ಲ ಒಂದೇ ಕನೆಕ್ಟಲ್ಲಿ ಉಂಟು. ಯಾವುದು ಬೀಚಲ್ಲಿ ಸಹ ಬರೋದು ನೀರೆಲ್ಲ. ಆದರೆ ಈ ಬೀಚಲ್ಲಿ ನಿಮಗೆ ಆಟ ಆಡಲಿಕ್ಕೆಲ್ಲ ಸಿಗ್ತದೆ, ಫುಡ್ ಎಲ್ಲ ಉಂಟು. ಅದಕ್ಕೆ ನೀವು, ನಾನು ಹೇಳೋದಾದ್ರೆ ಆ ಚಿತ್ರಪುರ ಬೀಚಿಗೆ ಹೋಗೋ ಬದಲು ನೀವು ಪಣಂಬೂರು ಬೀಚಿಗೆ ಬರ್ಬೋದು. ಒಳ್ಳೆ ಬೀಚ್, ಪ್ಲೇಸ್ ಎಲ್ಲ ಒಳ್ಳೆ ಉಂಟು. ಇಲ್ಲಿ ಪೇಂಟಿಂಗ್ ಬಾಲ್ ಶಾಟ್ ಅಂತ ಎಂತ ಗೇಮ್ ಎಲ್ಲ ಉಂಟು. ತುಂಬ ಜನ ಇದ್ದಾರೆ. ಇಲ್ಲಿ ತೆಂಗಿನ ಮರ ಎಲ್ಲ ನೋಡ್ಬೋದು. ಬರುವಾರೆ ಈ ಬೀಚಿಗೆ ಬನ್ನಿ, ತುಂಬ ಚೆಂದ ಉಂಟು. ನಾನು ಆ ಐಸ್ ಕ್ರೀಮ್ ಶಾಪಿಂದ ಒಂದು ಐಸ್ ಕ್ರೀಮ್ ತಂದೆ. ಈಗ ನಾವಿಬ್ಬರು ಐಸ್ ಕ್ರೀಮ್ ತಿಂತಿದ್ದೇವೆ. ಇಲ್ಲಿ ಕುತ್ಕೊಳ್ಳಿಕ್ಕೆ ಚೇರೆಲ್ಲ ಹಾಕಿದ್ದಾರೆ, ನೀವು ಕುತ್ಕೊಳ್ಬೋದು. ಇಲ್ಲಿಂದ ವ್ಯೂ ಎಲ್ಲ ಚೆಂದ ಉಂಟು. ತೆಂಗಿನಕಾಯಿ ಸಹ ಉಂಟು, ಬಿಸಿಲೇನು ಬೀಳಲ್ಲ. ತೆಂಗಿನ ಮರ ಸಹ ಉಂಟು. ಅಲ್ಲಿ ಒಬ್ಬರು ಹೋಗ್ತಾ ಇದ್ದಾರಲ್ಲ, ಅವರೇ ಹೋಗಲಿಕ್ಕೆ ಬೀಳಲ್ಲ ಬೀಚಿಗೆ, ಸೆಕ್ಯೂರಿಟಿ ಎಲ್ಲ. ಒಂದು ರೀತಿಯಲ್ಲಿ ಒಳ್ಳೆಯದು, ಅಂದರೆ ಸೆರೆ ಎಲ್ಲ ದೊಡ್ಡದು ಬರ್ತುಂಟು. ಯಾರಾದರೂ ಆಚೆ ಹೋಗ್ತಾರೆ ಅಂತ ಅದಕ್ಕೆ ನಿಲ್ಲಿಸ್ತಾರೆ, ಒಳ್ಳೆಯದು. ಅವರು ನಿಲ್ಲಿಸಿದ್ರಂತ ನೀವು ಪುನಃ ನೀರಿಗೆ ಹೋಗಬೇಡಿ, ಈಚೆನೇ ಬನ್ನಿ. ಯಾಕೆಂದರೆ ಸೆರೆ ನೋಡ್ಬೋದು ಎಷ್ಟು ದೊಡ್ಡ ಬರ್ತುಂಟು. ರಿಸ್ಕೆ. ಈವ್ನಿಂಗ್ ಬೇಕಾದ್ರೆ ಬನ್ನಿ, ಸೆರೆ ಕಡಿಮೆ ಆಗ್ತದೆ. ಇಲ್ಲಿ ಜನ ಎಲ್ಲ ಇದ್ದಾರೆ. ಇಲ್ಲಿ ಆಟ ಸಾಮಾನೆಲ್ಲ ನೋಡ್ಬೋದು. ಇಲ್ಲಿ ತುಂಬ ಫುಡ್ ಪ್ಲೇಸ್ ಎಲ್ಲ ಉಂಟು, ನೋಡ್ಬೋದು. ಎಂತ ಬೇಕು ಅದೆಲ್ಲ ಉಂಟು. ಈಚೆ ಸೈಡ್ ಸಹ ಉಂಟು. ಏನಾದರೂ ಫುಡ್ ತಗೊಂಡು ಬಂದು ಇಲ್ಲಿ ತಿಂದು ಒಳ್ಳೆ ತಿನ್ನುತ್ತಾ ಒಳ್ಳೆ ವ್ಯೂ ನೋಡ್ಬೋದು. ತುಂಬ ಒಳ್ಳೆ ಉಂಟು ವ್ಯೂ ಎಲ್ಲ, ನೋಡ್ಬೋದು ನೀವು. ಆ ಶುಗರ್ ಕೇನ್ನ ವೀಡಿಯೋ ತೋರಿಸ್ತಿದ್ದಲ್ಲ, ಅಲ್ಲಿಂದ ಒಂದು ಜ್ಯೂಸ್ ತಂದೆ. ಅದು ಶಾಪ್ ಇದು, ಈ ಶುಗರ್ ಕೇನ್ ಜ್ಯೂಸ್ ಶಾಪ್. 30 ರೂಪಾಯಿ ಶುಗರ್ ಕೇನ್ ಜ್ಯೂಸಿಗೆ.
ಐ ಥಿಂಕ್ 10 ರೂಪಾಯಿ ಜಾಸ್ತಿ ಉಂಟು ಇಲ್ಲಿ. ನನ್ನ ಫ್ರೆಂಡ್ ಕೂಡ ಕುಡಿದಿದ್ದಾನೆ. ಇನ್ನು ಈ ಶುಗರ್ ಕೇನ್ ಜ್ಯೂಸ್ ಕುಡ್ದು ಅಲ್ಲಿ ನಿಮಗೆ ಸ್ವಲ್ಪ ವೀಡಿಯೋ ತೋರಿಸಿ ಇನ್ನು ಹೋಗ್ತೇವೆ. ಇದುವೇ ಫ್ರೆಂಡ್ಸ್ ಪಣಂಬೂರು ಬೀಚ್. ನಿಮಗೆ ತೋರಿಸಿದೆ ಫುಲ್ ಪಣಂಬೂರು ಬೀಚ್ ನೋಡ್ಬೋದು. ನೀರಿಗೆ ಹೋಗಲಿಕ್ಕೆ ಬಿಡಲ್ಲ ಇನ್ನು ಸಹ. ಇದೇ ಪಣಂಬೂರು ಬೀಚ್. ನಾನಿನ್ನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟಾಟಾ. ನಾನು ಯೋಗೇಶ್ ಗಾನಿಗ. ನೀವು ನೋಡಿದರೆ ಪ್ರಯೋಗ್ ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.